ಹಲೋ ರೆಸಿನ್ ಆರ್ಟಿಸ್ಟ್, ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಕ್ಯೂಟಾಗಿರೋ ಕೀ ಚೈನ್ ಮಾಡೋದನ್ನು ತೋರಿಸ್ತೀನಿ. ಅದರಲ್ಲಿ ನಾನು ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡಿರೋಂಥ ಡಿಸೈನ್ನೇ ನಾನು ಮಾಡ್ತಾ ಇದ್ದೀನಿ. ಆದರೆ ಇದರಲ್ಲಿ ನಾನು 3:1 ರೆಸಿನ್ ತೊಗೊಂಡಿದ್ದೀನಿ. ಯಾಕೆ 3:1 ರೆಸಿನ್ ತೊಗೊಂಡಿದ್ದೀನಿ ಅಂದರೆ, ಇವಾಗ ನಾರ್ಮಲ್ ಆಗಿ ಯು ವಿ ರೆಸಿನ್ ತೊಗೊಂಡ್ರೆ ಆ ಕೀ ಚೈನ್ನ ಒಂದೇ ದಿನದಲ್ಲಿ ಮಾಡ್ಬೋದು. ಒಂದೇ ದಿನದಲ್ಲಿ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಅದನ್ನೇ ನಾವು ಎಪಾಕ್ಸಿ ರೆಸಿನ್ ತಗೊಂಡ್ರೆ 3 ಲೇಯರಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂದರೆ ಒಂದು 3 ಡೇಸ್ ಆದರೂ ಬೇಕಾಗುತ್ತೆ ಅದು ಒಣಗಲಿಕ್ಕೆ. ಹಾಗಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು 20 ml ಅಷ್ಟು 3:1 ರೆಸಿನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಲ್ಲರು ಒಂಥರ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಆದರೆ ನನ್ನ ಹತ್ರ ಮೀಕಾ ಪೌಡ್ರ್ ಮಾತ್ರ ಇರೋದು. ನನಗೆ ಮೀಕಾ ಪೌಡ್ರು ಬೇಡ, ಆ ಥರ ಶಿಮ್ಮರಿಯಾಗಿ ಬರೋದು ಬೇಡ ಅಂತ ಅನ್ನಿಸ್ತಾ ಇದ್ದಿತ್ತು. ಒಂಥರ ಒಪ್ಯಾಕಲ್ಲಿ ಬೇಕಿದ್ದಿತ್ತು. ಆದರೆ ನನ್ನ ಹತ್ರ ಒಪ್ಯಾಕ್ ಪಿಗ್ಮೆಂಟ್ ಇಲ್ಲ. ಹಾಗಾಗಿ ನಾನು ಆರೆಂಜ್ ಮೀಕಾ ಪೌಡ್ರ್ ಮತ್ತು ವೈಟ್ ಕಲರ್ ಒಪ್ಯಾಕ್ ಪಿಗ್ಮೆಂಟ್ನ ಮಿಕ್ಸ್ ಮಾಡಿ ಅದನ್ನು ನಾನು ಈ ಕೀ ಚೈನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವೈಟ್ ಕಲರ್ ಒಪ್ಯಾಕ್ ಪಿಗ್ಮೆಂಟ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರೆಸಿನ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಆರೆಂಜ್ ಮೀಕಾ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ 20 ml ರೆಸಿನ್ ತಗೊಂಡಿರೋದ್ರಿಂದ ಇಷ್ಟು ಬೇಕಾಗಿರೋದಿಲ್ಲ. ಆದರೆ ಏನು ಮಾಡೋ ಹಾಗಿಲ್ಲ, ನಾವು ಮಿನಿಮಮ್ 20 ml ತಗೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ತಗೊಂಡ್ರೆ, ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರೆ ಅದು ಮಿಕ್ಸ್ ಮಾಡಿದ್ದು ಪ್ರಾಪರ್ ಆಗೋದಿಲ್ಲ. ಆವಾಗ ಈ ಕೀ ಚೈನ್ ಒಣಗೋದಿಲ್ಲ. ಹಾಗಾಗಿ ಆಲ್ಮೋಸ್ಟು ಈ ಎಪಾಕ್ಸಿ ರೆಸಿನ್ನಲ್ಲಿ 15 ಅಥವಾ 20 ml ತಗೊಳ್ಳೇಬೇಕಾಗತ್ತೆ. ಈಗ ಬೇಸ್ ಲೇಯರ್ ಪೋರ್ ಮಾಡಬೇಕು. ಇಲ್ಲಿ ನಾನು ವೈ ಮತ್ತು ಡಬ್ಲ್ಯೂ 2 ಮೌಲ್ಡನ್ನು ತಗೊಂಡಿದ್ದೀನಿ. ಫಸ್ಟು ನಾನು ವೈಗೆ ನಾನು ಪೋರ್ ಮಾಡ್ತಾ ಇದ್ದೀನಿ. ಇದೊಂದು 10 ml ಅಷ್ಟು, 10 ml ಬೇಕಂತ ಇರಲ್ಲ. ನಾವು ಅದು ಪೋರ್ ಮಾಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಅದು ಯಾವಾಗ ಮೌಲ್ಡು ಒಂದು 1/4% ಅಷ್ಟು ತುಂಬಿದೆ ಅಂತ ಅನ್ಸುತ್ತೆ. ಆವಾಗ ನಾವು ಪೋರ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ಆಯಿತು. ಇವಾಗ ಫಸ್ಟ್ ಲೇಯರ್ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ನಾನಿವಾಗ ಸೆಕೆಂಡ್ ಲೇಯರ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ನಾನು 2 ಮೌಲ್ಡ್ಗೆ ಸ್ವಲ್ಪ ಗ್ಲಿಟರ್ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು 20 ml ಅಷ್ಟು ರೆಸಿನ್ ತಗೊಂಡಿದ್ದೀನಿ. ಇದು ಸಹ 3:1 ರೆಸಿನ್ ಆಗಿದೆ. ಸೆಕೆಂಡ್ ಲೇಯರ್ ಆಗಿರೋದ್ರಿಂದ ನಾನು ಫ್ರೆಶ್ ಆಗಿ ರೆಸಿನ್ ತಗೊಂಡಿದ್ದೀನಿ. ಇಲ್ಲಿ ನಾನು 20 ml 3:1 ರೆಸಿನ್ ತಗೊಂಡಿದ್ದೀನಿ. ಇವಾಗ ನಾನು ರೆಸಿನ್ ಪೋರ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಗ್ಲಿಟರ್ನ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಫಸ್ಟ್ ಮೌಲ್ಡು ವೈ ಆಗಿರೋದ್ರಿಂದ ಇಲ್ಲಿ ನಾನು ಫಸ್ಟು ಆರೆಂಜ್ ಕಲರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಟ್ಟು ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಪಿಂಕ್ ಕಲರ್ ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಡಬ್ಲ್ಯೂಗೆ ನಾನು ಸ್ವಲ್ಪ ರೆಸಿನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಆರೆಂಜ್ ಕಲರ್ ಗ್ಲಿಟರೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದಿನ ಒಣಗಕ್ಕೆ ಬಿಡ್ತಿದ್ದೀನಿ. ಈಗ ಥರ್ಡ್ ಲೇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮತ್ತೆ 20 ml ಅಷ್ಟು ರೆಸಿನ್ ತೊಗೊಂಡಿದ್ದೀನಿ. ಮತ್ತು ಏನಪ್ಪ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ, ಲಾಸ್ಟ್ ಲೇಯರ್ ಆಗಿರೋದ್ರಿಂದ ಗಟ್ಟಿಯಾಗಿದ್ದರೆ ಅದು ರನ್ ಆಗೋದಿಲ್ಲ. ನಾವು ಯಾವ ಕಡೆ ಪೋರ್ ಮಾಡ್ತಾ ಹೋಗ್ತೀವೋ ಆ ಕಡೆ ಅದು ಅಲ್ಲೇ ನಿಂತಿರುತ್ತೆ, ರನ್ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಆಚೆ ಈಚೆ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಆ ಮೌಲ್ಡ್ ಶೇಪಲ್ಲೇ ಅದು ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಈ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಈ ಥರ ಪೋರ್ ಮಾಡ್ತಾ ಹೋದರೆ ನಮಗೂ ಒಂಚೂರು ಎಂಥದ್ದು ಎಕ್ಸ್ಟ್ರಾ ಕೆಲಸಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಥರ ಪೋರ್ ಮಾಡ್ತಾ ಇದ್ದೀನಿ.